ಎಲ್ಲರಿಗೂ ಗೆಳೆಯರೇ, ಇವತ್ತು ನಾನು ನಿಮಗೆ ರಾಮೆನ್ ಹೇಗೆ ಮಾಡೋದು ಹೇಳಿಕೊಡುತ್ತೇನೆ. ಫಸ್ಟ್ 1 ಲೋಟ ನೀರು ಹಾಕಬೇಕು. ನೆಕ್ಸ್ಟ್ ಈ ಪ್ಯಾಕೆಟ್ನ ಓಪನ್ ಮಾಡಿ ಸೀಸನಿಂಗ್ನ ಇಲ್ಲಿ ಇಕ್ಕಿ ಸೈಡಲ್ಲಿ ಇಕ್ಕಿ ಇದನ್ನು ಹಾಕಬೇಕು. ನೂಡಲ್ಸ್ನ ಹಾಕಬೇಕು. ಒಡೆದಾಕ್ಬೇಡಿ. ನಿಮಗೆ ತುಂಬ ಉದ್ದ ನೂಡಲ್ಸ್ ಬೇಕಂದರೆ ಅದನ್ನು ಏನು ಮಾಡಬೇಡಿ, ಒಡೆದಾಕ್ಬೇಡಿ. ಅದನ್ನು ಪ್ಯಾಕೆಟಿಂದ ಸೀದಾ ಇದಕ್ಕೆ ಹಾಕಿ. ನೆಕ್ಸ್ಟ್ ನಿಮಗೆ ಈ ಥರದ್ದು ಒಂದು ಪ್ಯಾಕೆಟ್ ಸಿಗುತ್ತೆ. ಫಸ್ಟ್ ಸೀಸನಿಂಗ್ನ ಹಾಕಬೇಕು. ಜಾಸ್ತಿ ಖಾರ ಬೇಕಂದರೆ ಫುಲ್ ಹಾಕ್ಬೋದು, ಸ್ವಲ್ಪ ಖಾರ ಬೇಕು ಅಂದರೆ ಮಿಡ್ ಹಾಕ್ಬೋದು. ನಾನು ಮಿಡ್ ಹಾಕ್ತೀನಿ. ಮಿಡ್ ಆದರೆ ಇಷ್ಟು ಹಾಕ್ಬೋದು. ನೆಕ್ಸ್ಟ್ ಸೀಸನಿಂಗ್ ಆಯಿಲ್ನ, ಇದು ತುಂಬ ಸ್ಪೈಸಿ ಆಗಿರುತ್ತೆ. ಅದಕ್ಕೆ ನಿಮಗೆ ಸ್ಪೈಸ್ ಲೆವಲ್ ಅಂದರೆ ನೀವು ಫುಲ್ ಹಾಕ್ಬೋದು, ಬಟ್ ಇಟ್ ವಿಲ್ ಬಿ ವೆರಿ ಹಾಟ್. ಆ್ಯಸ್ ಯು ಕ್ಯಾನ್ ಸಿ ಸ್ಪೈಸ್ ಲೆವಲ್ ಇಸ್ 4. ಸೊ ನಾನು ಸ್ವಲ್ಪನೇ ಹಾಕೋದು. ನಂಗೆ ಸ್ಪೈಸ್ ಲೆವೆಲ್ 1 ಬೇಕು. ಸೊ ಇಟ್ಸ್ ವೆರಿ ಸ್ಪೈಸಿ. ಇಫ್ ಯು ಪುಟ್ 1 ಡ್ರಾಪ್, ಸಿ enough 2 drops for you. That's so much. So next ಅದು ಪೌಡರ್ ವೇಸ್ಟ್ ಮಾಡಬೇಡಿ. ಇಲ್ಲಿ ಎಲ್ಲಾದರೂ ಅಡುಗೆ ಮನೆಯಲ್ಲಿ ಸ್ಟೋರ್ ಮಾಡಿರ್ಬೋದು. ನೆಕ್ಸ್ಟ್ ಯಾವ್ದಾದ್ರು ಮ್ಯಾಗಿ ಆ ಥರ ಎಲ್ಲ ಮಾಡುವಾಗ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನೆಕ್ಸ್ಟು ಇದನ್ನು ಹೆಂಚಿನ ಮೇಲೆ ಇಡಬೇಕು. ನೆಕ್ಸ್ಟ್ ಸ್ಟವನ್ನು ಹಚ್ಚಬೇಕು. ಸ್ವಲ್ಪ ಫೈರ್ನ ಜಾಸ್ತಿ ಮಾಡಬೇಕು, ಉರಿಯನ್ನು ಜಾಸ್ತಿ ಮಾಡಬೇಕು. ಇವಾಗ ಅದು ಉಕ್ಕುವವರೆಗೂ 1 ಚಮಚ ಅಥವಾ ಸೌಟಿನಲ್ಲಿ ಮಿಕ್ಸ್ ಮಾಡಬೇಕು. ನಾನು ಸೌಟನ್ನು ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡವರು ಬೇಕಂದರೆ ಚಮಚ ಯೂಸ್ ಮಾಡ್ಬೋದು, ಚಿಕ್ಕವ್ರು ಮಾಡ್ತಿದ್ರೆ ಸ್ಪೂನ್. ಇದು ಸಾಫ್ಟ್ ನೋಡಿ, ಆಗಲೇ ಕಲರ್ ಹೆಂಗಾಗಿದೆ. ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಒಂದು ಚಾಕ್ಲೇಟ್ ಇಟ್ಕೊಳ್ಳಿ. ನೀವು ತುಂಬ ಹಾಕ್ಕೊಂಡ್ರೆ ಅದು ಸೀಸನಿಂಗ್ ಆಯಿಲ್ನ, ಒಂದು ಚಾಕ್ಲೇಟು ಸಕ್ಕರೆಯನ್ನು ಇಟ್ಕೊಳ್ಳಿ. ಆಮೇಲೆ ತುಂಬ ಖಾರ ಆದರೆ ಅದನ್ನು ತಿನ್ಬೋದು ಮಧ್ಯದಲ್ಲಿ. ನಾನಿನ್ನೂ ಟೇಸ್ಟ್ ಮಾಡಿಲ್ಲ, ಸೊ ಐ ಡೋಂಟ್ ನೋ ಸ್ಟಿಲ್. ಬಟ್ ಇದು ಅಲ್ಲಿವರೆಗೂ ಇದು ಹೇಳ್ತಿರ್ತೀನಿ ಯಾವ ಥರದ್ದು. ದಿಸ್ ಈಸ್ ನಿಸಾನ್ Geke spicy kimchi Korean ramen, and the chili meter is, just a second, 4. ಕಾಣಿಸ್ತಿದೆಲ್ಲ ಯೆಲ್ಲೋ ಕಲರ್ 4. ಆ್ಯಂಡ್ ಇದು ಫಸ್ಟ್ ಡ್ರೈ ನೂಡಲ್ಸು, ಚಿಲ್ಲಿ ಆಯಿಲು, ಸೀಸನಿಂಗ್ ಹಾಕ್ಬಿಡ್ಬೇಕು ಇದಕ್ಕೆ. ಬೇಕಂದರೆ ನೀವು ಲಾಸ್ಟಲ್ಲೂ ಅದು ಹಾಕಿ ಮಿಕ್ಸ್ ಮಾಡ್ಬೋದು, ಆದರೆ ನಾನು ಹಂಗೆ ಮಾಡೋದಕ್ಕೆ ಹೋಗಲ್ಲ. ಅದು ಉಕ್ಕುವವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಬೇಕಂದರೆ ಉರಿಯನ್ನು ಜಾಸ್ತಿ ಮಾಡಬಹುದು ಆರ್ ಕಡಿಮೆ ಮಾಡಬಹುದು. ನಾನು ಸ್ವಲ್ಪ ಜಾಸ್ತಿ, ಇಷ್ಟೇ. ತುಂಬ ಚಿಕ್ಕದು ಮಾಡೋಕ್ಕೆ ಹೋಗಬೇಡಿ ಉರಿನ, ಬಿಕಾಸ್ ಆಮೇಲೆ ಬೇಯಲ್ಲ ಕರೆಕ್ಟಾಗಿ. ಮಿಕ್ಸ್ ಮಾಡಿ. ನಾನು ಆಟಾಡ್ತೀನಿ. ಅದನ್ನು ಒಂದು 1 ನಿಮಿಷ ಹಂಗೆ ಬಿಡಬೇಕು. ನಂದು ಇವಾಗ ಉಕ್ಕಿದೆ, ಅದಕ್ಕೆ ಸ್ವಲ್ಪ ಉರಿಯನ್ನು ಚಿಕ್ಕದು ಮಾಡ್ತೀನಿ. ಆದರೆ ಇವಾಗಲೂ
ಒಂದು ಸ್ವಲ್ಪ ಸೀಸ್ನಿಂಗು ಲಾಸ್ಟಲ್ಲಿ ಫಿಲ್ಟರ್ ಮಾಡಬೇಕು. ಇದು ನೀರು ಇಕ್ಕೋಬಾರ್ದು. ದಿಸ್ ಇಸ್ ನಾಟ್ ಮ್ಯಾಗಿ, ದಿಸ್ ರಾಮೆನ್. ಸೊ ಲಾಸ್ಟಲ್ಲೂ ಒಂದ್ಸತಿ ಸೀಸ್ನಿಂಗ್ನ ಮತ್ತು ಆಯಿಲ್ನ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿಬಿಡ್ಬೇಕು. ಫಸ್ಟ್ 2 ಡ್ರಾಪ್ಸ್ ಹಾಕಿದ್ದೀನಿ, ಇವಾಗ 1 ಡ್ರಾಪ್ ಹಾಕಿದ್ರೆ ಸಾಕು. ಬಿಸಿ ಇದೆ. ಟೇಕ್ ಯೋರ್ ಅಡಲ್ಟ್ಸ್ ಸೂಪರ್ವಿಷನ್. Oh my god. Sorry. One piece of shit. So delicious. ಆಗ ಇನ್ನೊಂದು ಸತಿ ಹೆಂಚನ್ನು ಉರಿಯನ್ನು ಜಾಸ್ತಿ ಮಾಡಿ ಅದು ಉಕ್ಕುವವರೆಗೂ ವೇಟ್ ಮಾಡಿ. ಇವಾಗ ಕಡಿಮೆ ಮಾಡಿ. ಅಲ್ಲಿವರೆಗೂ ವೇಟ್ ಮಾಡಬೇಕು. ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಬಾಯ್ಲ್ ಆಗಬೇಕು. ಇನ್ನೂ 1 ನಿಮಿಷ ಬಿಟ್ಟು. ಇವಾಗ 1 ನಿಮಿಷ ಬಿಟ್ಟು ಮಿಕ್ಸ್ ಮಾಡಿ ಒಂದು 10 ಸೆಕೆಂಡ್ಸ್. ಅದಾದಮೇಲೆ ಸ್ಮೆಲ್ ಬರೋವರೆಗೂ ಮಿಕ್ಸ್ ಮಾಡಿ. ಸ್ಮೆಲ್ ಬಂದಿದ್ಮೇಲೆ ಫಿಲ್ಟರ್ ಮಾಡ್ಬೋದು. ಓಕೆ, ಇವಾಗ ಫಸ್ಟ್ ಫಿಲ್ಟರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಇವಾಗ ನಾನು ನೂಡಲ್ಸ್ನ ಫಿಲ್ಟರ್ ಮಾಡಿದ್ದೀನಿ. ಸೊ ಇವಾಗ ಫಿಲ್ಟರ್ ಮಾಡಿರೋ ನೂಡಲ್ಸನ್ನು ಇದಕ್ಕೆ ಹಾಕಿ, ಒಂದು ಬಟ್ಲಿಗೆ ಹಾಕಿ. ಇದು ಸೂಪ್ನ ಏನು ಮಾಡೋಕ್ಕೆ ಹೋಗ್ಬಿಡಿ, ಆಚೆಗೆ ಬಿಡಿ ಅಷ್ಟೇ. ಓಕೆ, ಇವಾಗ ಅಂದಲ್ಲ ಇನ್ನೊಂದ್ಸತಿ ಸೀಸ್ನಿಂಗು ಮತ್ತು ಆಯಿಲ್ನ ಹಾಕಬೇಕು ಒಂದ್ಸತಿ. ಸೊ ಐ ಆಮ್ ಟೇಕಿಂಗ್ ದಿಸ್ ಆಯಿಲ್, ಜಸ್ಟ್ 1 ಡ್ರಾಪ್. ಓಕೆ, ನೆಕ್ಸ್ಟ್ ಸೀಸ್ನಿಂಗ್ನ ಸ್ವಲ್ಪನೇ ಹಾಕಿ